ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಎಫ್ಎಸ್ಎಲ್ ರಿಪೋರ್ಟ್ ನಿಂದ ಆತಂಕ ಜಾಸ್ತಿ ಆಗ್ತಿರೋದು. ಈ ಬಗ್ಗೆ ನ್ಯೂಸ್ 18ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ. ಈಗಾಗಲೇ ಎಫ್ಎಸ್ಎಲ್ ಇಂದ 70% ಅಷ್ಟು ವರದಿ ಪೊಲೀಸರ ಕೈ ಸೇರಿದೆ. ತಾವು ತನಿಖೆ ಮಾಡಿದಂತ ವರದಿ ಇರಬಹುದು, ಎಫ್ಎಸ್ಎಲ್ ನಿಂದ ಬಂದಂತ ವರದಿ, ಅದೆರಡನ್ನು ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಸಿಕ್ಕ ಸಾಕ್ಷಿಗಳ ಪರಿಶೀಲನೆಗೆ ಪ್ರತ್ಯೇಕ ತಂಡವನ್ನ ರಚನೆ ಮಾಡಲಾಗಿದೆ. ಕಾನೂನು ತಜ್ಞರ ಜೊತೆಯಲ್ಲೂ ಕೂಡ ಪೊಲೀಸರು ಈ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳು, ಬೆರಳಚ್ಚು ವರದಿ, ಬಟ್ಟೆ ಮೇಲಿನ ರಕ್ತದ ಕಲೆ, ಚಪ್ಪಲಿ, ಶೂ ಮೇಲಿನ ರಕ್ತದ ಕಲೆಗಳ ವರದಿ ಎಲ್ಲವೂ ಬಹುತೇಕ ಮ್ಯಾಚ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ರಿಪೋರ್ಟ್ಗಳ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಯಲ್ಲಿ. ಆರೋಪಿಗಳ ವಿರುದ್ಧ ಈ ಸಾಕ್ಷ್ಯಗಳು ಇಷ್ಟೇ ಸಾಕಾಗುತ್ತಾ, ಅವರನ್ನ ಲಾಕ್ ಮಾಡುವಂತ ನಿಟ್ಟಿನಲ್ಲಿ ತಾಂತ್ರಿಕ ಮತ್ತೆ ಜೈವಿಕ ಸಾಕ್ಷ್ಯಗಳ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಎಫ್ಎಸ್ಎಲ್ ನಿಂದ ಇನ್ನೊಂದು 30% ಅಷ್ಟು ರಿಪೋರ್ಟ್ ಬಾಕಿ ಬರೋದಿದೆಯಲ್ಲ, ಅದೊಂದು 2-3 ದಿನದಲ್ಲಿ ಕೈ ಸೇರಿದ ಮೇಲೆ ಮುಂದಿನ ತಿಂಗಳು ಚಾರ್ಜ್ ಶೀಟ್ಗೆ ಎಲ್ಲ ದಾಖಲೆ ಅಂದ್ರೆ ವರದಿಗಳನ್ನ ಉಲ್ಲೇಖ ಮಾಡಿ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಎಫ್ಎಸ್ಎಲ್ ನ ವರದಿ ಮತ್ತೆ ಪೊಲೀಸರು ತನಿಖೆ ಮಾಡಿರುವಂತ ಒಂದು ರಿಪೋರ್ಟ್ ಎರಡನ್ನೂ ಕೂಡ ಮ್ಯಾಚ್ ಮಾಡಿದಾಗ ಸೊ ಏನೆಲ್ಲ ವರದಿಗಳು ಸಿಕ್ಕಿದೆ ಅಂತ ಹೇಳಿ ನ್ಯೂಸ್ 18 ಮಾಹಿತಿ ಸಿಕ್ಕಿದೆ. ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 70% ಎಫ್ಎಸ್ಎಲ್ ನ ರಿಪೋರ್ಟ್ಗಳು ತನಿಖಾಧಿಕಾರಿಗಳ ಕೈ ಸೇರಿರುವಂತದ್ದು. ಸದ್ಯಕ್ಕೆ 70 ರಿಪೋರ್ಟ್ಗಳನ್ನ ಒಮ್ಮೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಂದು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಆತನ ರಕ್ತದ ಕಲೆಗಳು, ಆರೋಪಿಗಳ ಒಂದು ಬಳಕೆ ಮಾಡಿದಂತಹ ಚಪ್ಪಲಿ ಮತ್ತು ಆತರು ಬಳಕೆ ಮಾಡಿದಂತಹ ಬಟ್ಟೆಗಳ ಮೇಲೆ ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು ಕೂಡ ಎಫ್ಎಸ್ಎಲ್ ನ ವರದಿಯಲ್ಲಿ ದೃಢವಾಗಿರುವಂತದ್ದು. ಇನ್ನು ಕೃತ್ಯ ನಡೆದಂತಹ ಸ್ಥಳ ಆಗಿರ್ಬೋದು ಮತ್ತು ಮೃತದೇಹನ ಬಿಸಾಡಲು ಬಳಸಿದಂತಹ ವಾಹನ ಆಗಿರ್ಬೋದು, ಈ ಒಂದು ಪ್ಲೇಸ್ಗಳಲ್ಲಿ ಕೂಡ ಅಷ್ಟೇ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಇದರ ಜೊತೆಗೆ ಒಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳಲ್ಲಿ ಕೂಡ ಅಷ್ಟೇ ಆರೋಪಿಗಳ ಚಲನವಲನಗಳಿರುವಂತದ್ದು ಕೂಡ ಈಗಾಗಲೇ ಪತ್ತೆಯಾಗಿದ್ದು, ಅದೆಲ್ಲದರ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಎಫ್ಎಸ್ಎಲ್ ನಿಂದ ಪಡ್ಕೊಂಡಿದ್ದಾರೆ. 70% ರಿಪೋರ್ಟ್ ಈಗಾಗಲೇ ತನಿಖಾಧಿಕಾರಿಗಳು ಕೈ ಸೇರಿದ್ದು ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಕಾನೂನು ತಜ್ಞರ ಜೊತೆ ಕೂಡ ಅಷ್ಟೇ ಈಗಾಗಲೇ ಚರ್ಚೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸಿಕ್ಕಿರುವಂತಹ ರಿಪೋರ್ಟ್ಗಳೇನಿದೆ ಈ ರಿಪೋರ್ಟ್ಗಳು ಸಾಕಾಗುತ್ತಾ, ಇನ್ನು ಯಾವ್ದಾದ್ರು ಹೆಚ್ಚಿನ ಒಂದು ರಿಪೋರ್ಟ್ಗಳ ಅವಶ್ಯಕತೆ ಇರುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಸಿಕ್ಕಿರುವಂತಹ ರಿಪೋರ್ಟ್ಗಳ ಪೈಕಿ ಯಾವುದು ಪ್ರಮುಖವಾದಂತಹ ಸಾಕ್ಷ್ಯಗಳಾಗುತ್ತೆ, ಯಾವುದನ್ನ ನಾವು ಪ್ರಮುಖವಾದಂತಹ ಸಾಕ್ಷಿ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಬೇಕಾಗಿರುತ್ತೆ. ಜೊತೆಗೆ ಪೆಂಡಿಂಗ್ ಇರುವಂತಹ ರಿಪೋರ್ಟ್ಗಳು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಹೊಂದುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೀಗ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಎಲ್ಲವೂ ಕೂಡ ಅಷ್ಟೇ ಈಗಾಗಲೇ ಆರೋಪಿಗಳಿಗೆ ವಿರುದ್ಧವಾದಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲಾ ಹೇಳಿಕೆಗಳನ್ನು ಕೂಡ ಅಷ್ಟೇ ಈಗಾಗಲೇ ಮುಕ್ತಾಯ ಮಾಡಿದ್ದು ಸೆಪ್ಟೆಂಬರ್ ಅಂತಿಮ ವಾರದಲ್ಲಿ ಕಂಪ್ಲೀಟ್ ಆಗಿ ಪ್ರಕರಣದ ಕುರಿತಾಗಿ ಇನ್ವೆಸ್ಟಿಗೇಷನ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ 4 ಅಥವಾ 5ನೇ ತಾರೀಕಿನಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೂ ಕೂಡ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗ ತನಿಖೆಯ ಭಾಗವಾಗಿ ಕೊನೆಯ ಕಸರತ್ತನ್ನ ಪೊಲೀಸರು ಮಾಡ್ತಿರುವಂತದ್ದು. ಎಲ್ಲಾ ರಿಪೋರ್ಟ್ ಗಳನ್ನ ವೆರಿಫೈ ಮಾಡಿಕೊಂಡು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿಕೊಂಡು ಮುಂದೆ ಏನ್ ಮಾಡಬೇಕು, ಯಾವುದನ್ನ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಸಾಕ್ಷಿ ಅಂತ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಕೆಲಸನ ಮಾಡಿ ಮುಂದುವರಿಸಿರುವಂತದ್ದು. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.